ಇಷ್ಟ ಆಯ್ತಾ ಅಲ್ಲಿ ಪೂರ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ವಾಪಸ್ ಇಂಡಿಯಾಗೆ ಹೋಗೋ ದಿವಸ ಆ್ಯಂಡ್ ಚೆಕ್ಔಟ್ ಟೈಮು. ಇವತ್ತು ಚೆಕ್ಔಟ್ 4 ಅವರ್ ಮುಂಚೆನೇ ಚೆಕ್ಔಟ್ ಮಾಡ್ತಾ ಇದ್ದೀವಿ. 4 ಇಂದ 5 ಅವರ್ ನಮಗೆ ಫ್ರೀ ಟೈಮ್ ಕೊಟ್ಟರು, ಬೇರೆ ಎಲ್ಲಾದರೂ ಹೋಗ್ಬೋದು ಅಂತ ಹೇಳಿ. ಕ್ಯಾಬು ಸಹ ಅರೇಂಜ್ ಮಾಡಿದ್ರು, ವೆಹಿಕಲ್ ಸಹ ಕೊಟ್ಟಿದ್ದಾರೆ. ಸೊ ಫ್ಯೂಚರ್ ಮ್ಯೂಸಿಯಂ ಎದುರುಗಡೆನೇ ಇದ್ದಿದ್ದು ಮಿಲೇನಿಯಂ ಪ್ಲಾಜಾ ಅಂತ ಹೋಟೆಲು. ಯಾ ದಟ್ ಈಸ್ ದ ಒನ್. Up, go up. No, leave. She will. Thank you. Kucha. ಹೊಟ್ಟೆ ತುಂಬಾ ಹಶ್ವಾಗ್ತಾ ಇತ್ತು ಅಂತ ಡ್ರೈವರ್ಗೆ ಹೇಳಿದ್ವಿ. ನಮಗೆ ಹಂಗೆ ಬಂಕ್ ಹತ್ರ, ಪೆಟ್ರೋಲ್ ಬಂಕ್ ಹತ್ರ ಇರೋ ಒಂದು ಕ್ಯಾಫೆ ಥರ ಇರೋ ಜಾಗದಲ್ಲಿ ನಿಲ್ಲಿಸಿದ್ರು. ಬಿರಿಯಾನಿ ಕಬಾಬ್ ಎಲ್ಲ ತಿಂದ್ಕೊಂಡು ಮತ್ತೆ ವಾಪಸ್ ಹೊರಟ್ವಿ. ಎಲ್ಲಾದರೂ ನಿಲ್ಲಿಸಿದ್ರೆ ಸಾಕು, ನಮಗಂತೂ ಲಕ್ಸುರಿ ಕಾರ್ಸ್ನ ನೋಡೋದೇ ಒಂದು ಹಬ್ಬ ಆಗೋಗಿತ್ತು. ಮತ್ತು ವಾಪಸ್ಸು ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಕೇಳಿದ್ರು. ಎಷ್ಟಲ್ಲಿ ಹೋಗೋದು ಅದೇ ಜಾಗಕ್ಕೆ, ಬೇಡ ಅಂತ ಹೇಳಿದ್ವಿ. ಮಾಸ್ಕ್ಗೆ ಹೋಗ್ತೀರಾ ಅಂತ ಕೇಳಿದ್ರು, ಬೇಡ. ಆಲ್ಮೋಸ್ಟ್ ನಮಗೆ 5 hours ಟೈಮ್ ಇತ್ತು ಏರ್ಪೋರ್ಟಿಗೆ ರೀಚ್ ಆಗೋ ತನಕ. ಸೊ ಬೇಡ ಅಂತ ಹೇಳಿದ್ದಕ್ಕೆ ಇಲ್ಲಿ ಬ್ಯೂಟಿಫುಲ್ ಜಾಗಕ್ಕೆ ಒಂದ್ಸಲಿ ಕರ್ಕೊಂಬಂದರು. ಸರಿ, ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಪಾಪು ಜೊತೆ ಆಟ ಆಡಿ, ಫೋಟೋಸ್ ಏನಾದರೂ ಕ್ಲಿಕ್ ಮಾಡೋಂಗಿತ್ತಂದರೆ ಮಾಡಿ ಅಂತ ಹೇಳಿ ಆಲ್ಮೋಸ್ಟ್ ನಮಗೊಂದು 40-45 ಮಿನಿಟ್ಸ್ ನಮಗೆ ಈ ಜಾಗದಲ್ಲಿ ಇದ್ವಿ. ನೋಡ್ಬೋದು ನೀವು, ಮಜಾ ಮಾಡೋದು ಮಾತ್ರ ಸ್ಯಾಂಡಲ್ ಆಟ ಆಡಿಕೊಂಡು. Throw. Shabash. One more. Take. This one. Like this. Yeah, you can. Throw it. ಅಲ್ಲ ಇವಾಗ ಆನ್ ಆಯ್ತು. ನಾನಿಲ್ಲಿ ನಾ ವಿಡಿಯೋ ಕೊಟ್ಟು ಅಮ್ಮ ಹೆಂಗ್ ಚಿನಿ ಮಾಡೋದು ಅಮ್ಮ ಹೆಂಗ್ ಮಾಡೋದು? ನಾನು ಮೂತಿ ಹಂಗೆ ಮಾಡ್ತೀನಾ? ಇದೆಯಾ ಚಾಕ್ಲೇಟ್ಸ್. ಯಾರಿಗೆ ಏನೇನು ತೊಗೊಂಬಂದಿದ್ಯಾ? ಪೆನ್ ಕೊಡು, ಒಂದು ನಿಮಿಷ. ಪೆನ್ ಏನಕ್ಕೆ? ಬಿದ್ದೋಗುತ್ತೆ ಕೆಳಗೆ. ಒಡೆದೋಗ್ಬಿಡುತ್ತೆ. ತೊಗೊಂಬಂದೆ. ಏನು ತೊಗೊಂಬಂದಿಲ್ಲ.
ಇದು ಮ್ಯಾಮ್ ಕ್ಯಾಂಡಿ ಕೊಟ್ಟಾರ. ಕ್ಯಾಂಡಿ ಇಲ್ಲ ಮ್ಯಾಮ್ ಚೆನ್ನಾಗಿಲ್ಲ ಅಂತ. ಯಾಕೆ ಮ್ಯಾಮ್ಗೆ ಇಷ್ಟ ಅಲ್ವಾ ಅಂತ ಕ್ಯಾಂಡಿ? ಹ್ಮ್ ಮತ್ತೆ ಇನ್ನೇನು ಕೊಡ್ತೀಯ ಮ್ಯಾಮ್? ಬೇಕು ಅಂತ. ಇನ್ನೇನು ಕೊಡ್ತೀಯ ಮ್ಯಾಮ್ಗೆ? ಶೂಸ್ ಕೊಡ್ತೀನಿ, ಡ್ರೆಸ್ ಕೊಡ್ತೀನಿ, ಆಮೇಲೆ ಆಮೇಲೆ ಐಫೋನ್ ಕೊಡ್ತೀನಿ. ಯಾರಿಗೆ ಐಫೋನ್ ಕೊಡ್ತೀಯಾ? ನಾನು ಯಾವ ಮ್ಯಾಮ್ಗೆ ಐಫೋನ್ ಕೊಡ್ತೀಯಾ? ದಿವ್ಯಾ ಮ್ಯಾಮ್. ದಿವ್ಯಾ ಮ್ಯಾಮ್ಗೆ ಐಫೋನ್ ಕೊಡ್ತೀಯಾ? ಡ್ಯಾಡಾ ದಿವ್ಯಾ ಮ್ಯಾಮ್ಗೆ ಐಫೋನ್ ಕೊಡ್ತಾಳಂತೆ ಡ್ಯಾಡಾ. ಓಕೆ, ಆಮೇಲೆ ಆಮೇಲೆ ಇನ್ನೊಂದು ಐಫೋನ್. ಇನ್ನೊಂದು ಯಾವ ಮ್ಯಾಮ್ಗೆ? ಆಮೇಲೆ ದಿವ್ಯಾ ಮ್ಯಾಮ್. ಪ್ರಿಯಾ ಮ್ಯಾಮ್ಗೆ ಐಫೋನ್ ಕೊಡ್ತೀಯಾ? ವಾವ್. ಆಮೇಲೆ ಸೊ ಅಬುಧಾಬಿ ಏರ್ಪೋರ್ಟಲ್ಲಿ ಒಂದು ಇನ್ಸಿಡೆಂಟ್ ನಾನು ಹೇಳಲೇಬೇಕು. ಬೋರ್ಡಿಂಗಿಗೆ ಇನ್ನೇನು ವೆಯ್ಟ್ ಮಾಡ್ತಾ ಇರುವಾಗ ಒಂದು ಹುಡುಗ ಬಂದ್ಬಿಟ್ಟು ನೀವು ವಾಣಿ ಅಲ್ವಾ, ನಿಮ್ಮ ಹೆಸರು ವಾಣಿ ಅಲ್ವಾ, ಬೈ ಎನಿ ಚಾನ್ಸ್ ನೀವು ಈ ಸ್ಕೂಲಲ್ಲಿ ಓದಿದ್ರಿ ಅಲ್ವಾ ಅಂತ ಕೇಳಿದ್ರು. ಐ ವಾಸ್ ಲೈಕ್, ನನಗಂತೂ ಏನಪ್ಪ ಇದು ದುಬೈಯಲ್ಲಿ ನನಗೆ ಕೇಳ್ತಿದ್ದಾರೆ ಅಂತ ಹೇಳಿ. ಈ ಫೋಟೋ ನೋಡ್ತಿದ್ದೀರಲ್ಲ, ಹೀ ಈಸ್ ದ ಒನ್. ಸೊ ಡೀಟೇಲ್ಸ್ ಎಲ್ಲ ಕೇಳಿದಾಗ ಈ ಹುಡುಗ ಬಂದು ನನ್ನ ಜೂನಿಯರು, ಸ್ಕೂಲಲ್ಲಿ ನನ್ನ ಜೂನಿಯರು. ಇವನ್ನ ನಾನು ಗುರ್ತಿಸೋಕ್ಕಾಗಲಿಲ್ಲ, ಆ ಹುಡುಗ ಬಂದು ನನ್ನ ಗುರ್ತಿಸ್ದ. ಎಷ್ಟು ಖುಷಿ ಆಯಿತು ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ವ್ಲಾಗ್ ನೋಡ್ತಾಯಿದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಮಾತ್ರ ಭಯಂಕರ ಖುಷಿ ಆಗ್ಬೋದು. ವೆಲ್ ಎನಿವೇಸ್, ಇವಾಗ ಫ್ಲೈಟ್ ಒಳಗಡೆ ಬಂದು ಕೂತ್ಕೊಂಡ್ವಿ, ಬೋರ್ಡಿಂಗ್ ಎಲ್ಲ ಆಯಿತು. ಇದು ಈ ಮೋಸ್ಟ್ ಪೇನ್ಫುಲ್ ಇದು ಬೋರ್ಡಿಂಗ್ ಟೇಕ್ ಆಫ್. ಎಷ್ಟು ಟೈಮ್ ತೊಗೊಂತು ಅಂತಂದರೆ ನೀವು ನೋಡ್ಬೋದು, ನಾವು ಎಷ್ಟು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ ಒಳಗಡೆ ಫೋಟೋಸ್ ಎಲ್ಲ ತೆಕ್ಕೊಂಡು. ಡ್ಯಾಡ ಫೇಸ್ ನೋಡು, ಡ್ಯಾಡ ಫೇಸ್ ನೋಡು, ಡ್ಯಾಡ ಫೇಸ್. ಆಲ್ಮೋಸ್ಟ್ 2 hours ಕೂತ್ಕೊಂಡಿದ್ದೀವಿ ಫ್ಲೈಟ್ ಒಳಗಡೆ. ಎಷ್ಟು ಇರಿಟೇಷನ್ನು, ಸಫೋಕೇಷನ್ ಆಗ್ತಾಯಿತ್ತು ಅಂತಂದರೆ ತುಂಬಾ ಇರಿಟೇಟ್ ಆಗ್ತಾಯಿತ್ತು. ಏ ಡ್ಯಾಡ ಗೊತ್ತೇ ಇಲ್ಲ ಚಿನಿ, ಹೇಳ್ಕೊಡು ಚಿನಿ ನೀನು, ಇನ್ನೊಂದು ಹೇಳ್ಕೊಡು ಚಿನಿ. ನಾನಿದು ಕೊಟ್ಟಿಲ್ಲಪ್ಪ, ಆಮೇಲೆ ಕೊಟ್ಟಿಲ್ಲ, ನನಗೆ ಕೊಟ್ಟಿಲ್ಲ. ಆಲ್ಮೋಸ್ಟ್ ಫ್ಲೈಟಲ್ಲಿ 2.5 hours ವೆಯ್ಟ್ ಮಾಡಿ ಫೈನಲಾಗಿ ಟೇಕ್ ಆಫ್ ಟೈಮು. ಏರ್ ಇಂಡಿಯಾದಲ್ಲಿ ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸು ಫಸ್ಟ್ ಟೈಮ್ ಆಗಿತ್ತು ನಮಗೆ. ಅದು ಇಂಟರ್ನ್ಯಾಷನಲ್ ಜರ್ನಿಯಲ್ಲಿ, ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ಲಾಸ್ಟ್. ಇನ್ನೊಂದ್ಸಲಿ ಏರ್ ಇಂಡಿಯಾಕ್ಕೆ ಹೋಗಲೇಬಾರ್ದು ಅಂತ ಅನ್ನಿಸ್ಬಿಡ್ತು. ಸೊ ಫ್ಲೈಟ್ ಟೇಕ್ ಆಫ್ ಆಗ್ತಿದ್ದಂಗೆ ವಿಂಡೋದಲ್ಲಿ ಆ ವ್ಯೂ ನೋಡೋಕ್ಕೆ ನನಗೆ ತುಂಬಾ ಖುಷಿ. ಆ್ಯಂಡ್ ನನಗಂತೂ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ. ಬಂಗಾರಿನ ನಗರನ ತೋರಿದು ನಮ್ಮ ಬೆಂಗಳೂರಿಗೆ ನಾವು ಇವಾಗ ಹಾರ್ತಾ ಇದ್ದೀವಿ. ಇದು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್. ಆಕಾಶದಲ್ಲಿ ನಾವು ಸನ್ರೈಸ್ನ ನೋಡೋ ಅನುಭವನೇ ಅದು ಒಂಥರ ಬೇರೆ ಥರನೇ ಅನುಭವ ಅಂತಲೇ ಹೇಳ್ಬೋದು.
ಕೊನೆಗೂ ನಮ್ಮ ದೇಶ, ನಮ್ಮ ನಗರ, ನಮ್ಮ ಮನೆ, ನಮ್ಮ ಬೆಂಗಳೂರಿಗೆ ಬರೋ ಟೈಮ್ ಬಂದೇ ಬಿಡ್ತು. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಲ್ಯಾಂಡ್ ಆಗೋತೀವಿ ಅಂತ ಕ್ಯಾಪ್ಟನ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಹವಾಮಾನ ತುಂಬ ತಂಪಾಗಿದೆ. ಸೊ ನಮ್ಮ ಎದೆಯಲ್ಲಿ ಒಂಥರ ಹೊಸ ಸಂತೋಷ, ಮನೆಗೆ ಹೋಗ್ತಾ ಇದ್ದೀವಪ್ಪ ಅಂತ. ಎಲ್ಲೇ ಸುತ್ಕೊಂಡು ಬಂದ್ರೂ ಮನೆಗೆ ಹೋಗ್ತಾ ಇದ್ದೀವಿ ಅನ್ನೋ ಭಾವನೆ ಇರುತ್ತಲ್ಲ, ಅದೊಂಥರ ಅದ್ಭುತ. ಸೊ ಆಲ್ ರೈಟ್ ಫ್ರೆಂಡ್ಸ್, ದುಬೈ ಟ್ರಿಪ್ನ ಸೀರೀಸ್ನ ನಾನು ಈ ವಿಡಿಯೋದಲ್ಲೇ ಎಂಡ್ ಮಾಡ್ತಿದ್ದೀನಿ. ಹೋಪ್ ಈ ಫುಲ್ ಸೀರೀಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಖಂಡಿತ ಇಷ್ಟ ಆಗಿದೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರು ಯಾರಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಆಮ್ ಸೋ ಸಾರಿ, ವಿಡಿಯೋ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ದಯವಿಟ್ಟು ಮೈಂಡ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಮಾಡಲ್ಲ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.